ಇದರ ವಿಚಾರವಾಗಿ ಚರ್ಚೆಯನ್ನು ಮಾಡಲಿಕ್ಕೋಸ್ಕರ ನಮ್ಮ ಜೊತೆ ಬಂದಿರತಕ್ಕಂಥ KPCC ಉಪಾಧ್ಯಕ್ಷರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ PR ರಂದೇಶ್ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾರೆ. ಉದ್ದೇಶ ಏನಪ್ಪ ಅಂದರೆ, ನಮ್ಮಲ್ಲಿ ಇರ್ತಕ್ಕ ಈ ಒಂದು ಸರಣಿ ಪ್ರಶ್ನಾಪತ್ರಿಕಾ ಸೋರಿಕೆ ಮತ್ತು ಪರೀಕ್ಷಾ ಭ್ರಷ್ಟಾಚಾರ ಮತ್ತು ಪರೀಕ್ಷಾ ಮಂಡಳಿ ವೈಫಲ್ಯತೆ ಇದರ ಒಂದು ವಿಶ್ಲೇಷಣೆ ಮಾಡುವಂಥ ಭಾಳ ಅವಶ್ಯಕತೆ ಇದೆ. ಯಾಕೆಂದರೆ ಇದು ಯಾವುದೇ ರೀತಿಯಲ್ಲೂ ಮುಖ್ಯ ವಾಹಿನಿಗೆ ತರದೇ ಇರತಕ್ಕಂಥ ರೀತಿಯಲ್ಲಿ ಗಂಭೀರವಾಗಿ ಕೇಂದ್ರ ಸರ್ಕಾರ ನೋಡ್ಕೊಳ್ತಾ ಇದೆ. ಜನಕ್ಕೆ ನಿಜವನ್ನು ಹೇಳ್ತಕ್ಕಂಥದ್ದು ಬಹಳ ಕಷ್ಟಪಡ್ತಾ ಇದ್ದಾರೆ. ಯಾರು? ಕೇಂದ್ರ ಸರ್ಕಾರಗಳು. ಅದು ಫೈನಾನ್ಸೇ ಇರ್ಬೋದು, ಆರ್ಥಿಕತೆಯೇ ಇರ್ಬೋದು, ಅಥವಾ ಡೆವಲಪ್ಮೆಂಟೇ ಇರ್ಬೋದು, ಯಾವುದೇ ಇರ್ಬೋದು, ನಿಜ ಏನು ನಡೀತಾ ಇದೆ ಅನ್ನೋದು ದೇಶದಲ್ಲಿ ಹೇಳ್ತಕ್ಕಂಥದ್ದು. ಆ ನಿಜವನ್ನು ಹೇಳ್ತಕ್ಕಂಥದ್ದು ನಾವು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಪಕ್ಷ ಮತ್ತು ಈ ದೇಶವನ್ನು 60-70 ವರ್ಷಗಳ ಕಾಲ ಆಳಿದಂಥ ಒಂದು ಪಕ್ಷ ಇವತ್ತು ಈ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ತಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದೀವಿ. ಇದು ಒಂದು ಉದ್ದೇಶಗಳು ಮತ್ತು ಪ್ರಮುಖ 3 ಬೇಡಿಕೆಗಳು ನಮ್ಮದಿರ್ತಕ್ಕಂಥದ್ದು. 3 ಬೇಡಿಕೆಗಳು ಬಹಳ ಮುಖ್ಯವಾದಂಥದ್ದು ಅಂದರೆ ಶಿಕ್ಷಣ ಸಚಿವರ ರಾಜೀನಾಮೆ. ಯಾವುದು ಪ್ರಧಾನ್ ಅಂತ ಇದ್ದಾರೆ, ಆ ಪ್ರಧಾನ್ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅವರು ಇಷ್ಟೆಲ್ಲ ಅವ್ಯವಹಾರ ಆಗ್ತಾ ಇದೆ ಅವರ ಒಂದು ಇಲಾಖೆ ಅಡಿಯಲ್ಲಿ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಕಡೆ ರೈಲ್ ಆಕ್ಸಿಡೆಂಟ್ ಆದ ತಕ್ಷಣ ಅವತ್ತಿನ ಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಆಕ್ಸಿಡೆಂಟು ನನ್ನ ಹೊಣೆ ಅಂತೇಳಿ ರಾಜೀನಾಮೆ ಕೊಟ್ಟದ್ದು ಇದರಲ್ಲಿ ಇತಿಹಾಸ ಇದೆ. ಸೊ ಅಂಥ ಒಂದು ಪಕ್ಷದಲ್ಲಿದ್ದಂಥ ನಾವು ಏನು ಅವತ್ತಿನ ದಿನಗಳಲ್ಲಿ ಅಂಥ ಜನ ಇವತ್ತು ಸಿಗ್ತಾ ಇಲ್ಲ. ಅಂಥ ಒಂದು ರಾಜೀನಾಮೆ ಇವತ್ತು ಕೊಡಬೇಕಾಗತ್ತೆ ಪ್ರಧಾನವರು. ಮತ್ತು ಪರೀಕ್ಷಾ ವ್ಯವಸ್ಥೆ ಸುಧಾರಣೆ, ಇದು ರಿಫಾರ್ಮೇಷನ್ ತರಬೇಕಾಗತ್ತೆ. ಎಕ್ಸಾಮಿನೇಷನ್ಸ್ ಏನು ಈಗ ಮಾಡಿದ್ದಾರೆ, ಇದರ ಒಂದು ರಿಫಾರ್ಮೇಷನ್ಸ್ ಎಲ್ಲ ತರೋದಿದೆ. ಸೊ ಹಾಗಾಗಿ ಈ 3 ಬೇಡಿಕೆಗಳು. ಆಮೇಲೆ ನಿಗದಿತ ಪರೀಕ್ಷೆ ಕ್ಯಾಲೆಂಡರ್. ಅಂದರೆ ಇವ್ರು ಏನು ಮಾಡ್ತಾರೆ ಈಗ ನೋಡಿ, ಈ ಎಕ್ಸಾಮಿನೇಷನ್ನು ಸರಿ ಇಲ್ಲ ಅಂತೇಳಿ ಇನ್ನೊಂದು ರಿಯಲ್ ಎಕ್ಸಾಮ್ ಮಾಡ್ತೀವಂತೆ, ಇನ್ನೊಂದು ತೊಗೊಂಡು ಯಾವುದೂ ಇವರಿಗೆ ಗುರ್ತುಗಳು ಇಲ್ಲ. ಯಾವಾಗ ಏನು ಬೇಕಾದ್ರೂ ಮಾಡ್ತಾರೆ, ಯಾವಾಗ ಬೇಕಾದ್ರೂ ಎಕ್ಸಾಮಿನೇಷನ್ ಮಾಡ್ತಾರೆ. ಅದರಿಂದ ಕಡಾಖಂಡಿತವಾಗಿ ಈ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಏನು ಕೊಡ್ತಾರೆ, ಆ ಕ್ಯಾಲೆಂಡರ್ ಆಫ್ ಇವೆಂಟ್ಸು ನಿರ್ದಿಷ್ಟವಾಗಿರಬೇಕು. ಸೊ ಹೀಗಾಗಿ ಈ 3 ಪ್ರಮುಖ ಬೇಡಿಕೆಗಳು ನಮ್ಮದಾಗಿದೆ. ಮತ್ತು ಈ ಅಭಿಯಾನ ಪ್ರಮುಖ ಕಾರ್ಯಕ್ರಮಗಳೇನಪ್ಪ ಅಂದರೆ, ಜೂನ್ 25ರಿಂದ ನಾವು ಈ ಒಂದು ಆಂದೋಲನಕ್ಕೆ ಪ್ರೇರಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇವತ್ತು 28 ಆದ್ದರಿಂದ ನಾವು 25ನೇ ತಾರೀಕಿಗೆ ಮಾಡಬೇಕಾಗಿದೆ. 28ಕ್ಕೆ ನಾವು ಮಾಡ್ತಾಯಿದ್ದೇವೆ ಪತ್ರಿಕಾಗೋಷ್ಠಿ. ಮತ್ತು ಅದೇ ವೇಳೆ ಈ ಛಾತ್ರೋಂಕಿ ಗುಂಜ್ ಅಂದರೆ ವಿದ್ಯಾರ್ಥಿಗಳ ಕೂಗು, ವಿದ್ಯಾರ್ಥಿಗಳ ಧ್ವನಿ ಇವತ್ತು ಇದು ಹೆಚ್ಚಿಗೆ ಆಗಬೇಕಾಗಿದೆ. ಯುವಕರ ಧ್ವನಿ ಹೆಚ್ಚಿಗೆ ಆಗಬೇಕಾಗಿದೆ. ಕಾಮನ್ ಅಂದರೆ ಸಾಮಾನ್ಯ ನಾಗರಿಕನ ಧ್ವನಿ ಹೆಚ್ಚಿಗೆ ಆಗಬೇಕಾಗಿದೆ. ಹಿಂದೆ ಎಲ್ಲ ನಾವು ಯಾವುದೇ ರೀತಿಯಲ್ಲೂ ಒಂದು ಸಣ್ಣ 5 ಪೈಸಾ ಪೆಟ್ರೋಲ್ ಜಾಸ್ತಿ ಆದರೆ, ಈ ಕೆಲವ್ರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ, 5 ಪೈಸಾ ಜಾಸ್ತಿ ಆದರೆ ಅದು ಪ್ರತಿಭಟನೆ ಮಾಡ್ತಿದ್ವಿ. ಪೆಟ್ರೋಲ್ ಆಗಲಿ ಇನ್ನೊಂದಾಗಲಿ. ಇವತ್ತು ಪ್ರತಿದಿನ ₹1 ₹2 ಜಾಸ್ತಿ ಮಾಡ್ತಾನೇ ಇದ್ದಾರೆ. ಎಲ್ಲಿ ಪ್ರತಿಭಟನೆ ಆಗುತ್ತಿದೆ? ಸಾರ್ವಜನಿಕರಲ್ಲಿ ಏನೋ ಒಂಥರ ಕುಗ್ಗಿದೆ. ಇವತ್ತು ಅನ್ಯಾಯಗಳನ್ನು ಧಿಕ್ಕರಿಸ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಈ ಟೈಮ್ ಟೇಬಲ್ ಏನಿದೆ, ಈ ನಮ್ಮ ರಾಹುಲ್ ಗಾಂಧಿ ಅವರು ತಗೊಂಡಂಥ ಕಾರ್ಯಕ್ರಮ, ಇದನ್ನು ನಾವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಮತ್ತು ಅದೇ ಥರ ನಮ್ಮ ಸಂಘಟನೆ ಒಂದು ಮುಖ್ಯವಾಹಿನಿ ಬರಬೇಕು. ನಮ್ಮ ಯುವಕರು ಭಾಳ ಮುಖ್ಯವಾದಂಥದ್ದು, ಯುವಕರು ಮತ್ತು ವಿದ್ಯಾರ್ಥಿಗಳು, ಇವ್ರನ್ನೆಲ್ಲ ನಾವು ಒಟ್ಟಿಗೆ ಕೂಡಿಸ್ಕೊಂಡು ಈ ಒಂದು ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಇವರು ಸರಿಯಾದಂಥ ರೀತಿಯಲ್ಲಿ ಬಳಸ್ತಕ್ಕಂಥದ್ದು ಬಹಳ ಮುಖ್ಯ ಇರೋದರಿಂದ ಈ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖೇನ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಯುವಜನತೆಗೆ ಮುಟ್ಟಿಸ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆಗಿದೆ. ಚರ್ಚೆ ಆಯಿತು. ಈಗ ಮೆಂಬರ್ಸ್ಗಳು ಕಡಿಮೆ ಆಗಬೇಕು ಅಂತ ಈಗ ಆಲ್ರೆಡಿ ಹೊಸ ಮೆಂಬರ್ಸ್ಗಳು ನಮ್ಮ ಹೋಗ್ತಾ ಇದ್ದಾರೆ. ಅದನ್ನು ರಿಫಾರ್ಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. KPCC ಕೂಡ ಆಗಬೇಕು. ಇದೆಲ್ಲ ವ್ಯವಹಾರ ಆಗ್ತೋ ಅವೆಲ್ಲವೂ ಸರಿ ಆಗಬೇಕು. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಎಲ್ಲವೂ ಕೂಡ ಸರಿ ಆಗಬೇಕು. ಅದನ್ನು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡಿದಾಗ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದು ರಿಫಾರ್ಮ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ನಾವೆಲ್ಲ ಅಂದ್ಕೊಳ್ಳೋಣ.
ಹಾಗೆ ಸರ್ಕಾರ ಹಾಗಂತ ಈಗ ನೀಟ್ ಅನ್ನೋದು ಈಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ಗಳಿದ್ದಾವೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಸ್ಟೂಡೆಂಟ್ಗಳು ಇಲ್ಲಿ ತಯಾರಾಗ್ತಾರೆ. ಆದರೆ ನಮ್ಮ ಸೀಟ್ಗಳನ್ನ ನಾವು ಉತ್ತರ ಭಾರತದವ್ರು ಕೊಡ್ತೇವೆ. ಉತ್ತರ ಭಾರತದಲ್ಲಿ ಅವರು ಈ ಥರದ್ದು ಕಾಪಿ ಮಾಡಿ ಇನ್ನೇನೋ ಮಾಡಿ ಅವ್ರು ಮಾರ್ಕ್ಸ್ ತೊಗೊಂಡು ನಮ್ಮ ಸೀಟ್ಗಳೆಲ್ಲ ಅವ್ರು ತೊಗೊಬಿಟ್ರೆ ನಾವೆಲ್ಲ ಹೋಗೋದು, ಆ ಥರದ್ದು ಆಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಅಲ್ಲ ಈಗ ಹೋಗ್ಬಾರ್ದು ಅಂತ ಇಲ್ಲ. ನಾವು ನೀಟನ್ನ ವಿರೋಧ ಮಾಡ್ತಾ ಇಲ್ಲ, ನೀಟು ವಿರೋಧ ಮಾಡ್ತಾ ನೀಟ್ ರಿಫಾರ್ಮ್ ಆಗಬೇಕು, ವ್ಯವಸ್ಥೆ ಸರಿ ಹೋಗಬೇಕು, ಇದ್ರ ಬಗ್ಗೆ ಜನಗಳಿಗೆ ಒಳ್ಳೆ ನ್ಯಾಯ ಸಿಗಬೇಕು. ವಿದ್ಯಾರ್ಥಿಗಳು ಸಾಕಷ್ಟು ಜನ ಸುಮಾರು 20-25 ದಿನ ವಿದ್ಯಾರ್ಥಿಗಳು ಸ್ವಲ್ಪ ತೀರ್ಕೊಬಿಟ್ರು. ಆ ಥರದ್ದು ಸೂಸೈಡ್ ಘಟನೆಗಳನ್ನು ಮತ್ತೆ ಇಡೀ ದೇಶದಲ್ಲಿ ಹಾಕಬಾರ್ದಲ್ವ. ಅದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವರ ಮನೋಬಲವನ್ನು ಹೆಚ್ಚು ಮಾಡೋ ಕೆಲಸವನ್ನು ಮಾಡಬೇಕು. ಮತ್ತು ಸರ್ಕಾರ ಇದಕ್ಕೆ ಮಾತಾಡಬೇಕು. ನರೇಂದ್ರ ಮೋದಿ ಅವರು ಎಲ್ಲಿ ಮಾತಾಡ್ತಾ ಇದ್ದಾರೆ, ಅಮಿತ್ ಶಾ ಅವರು ಎಲ್ಲಿ ಮಾತಾಡ್ತಾ ಇದ್ದಾರೆ. KPSCಗೆ ರಿಫಾರ್ಮ್ ಮಾಡಲಿಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗಾಗಲೇ ಕಳೆದ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಬರೀ 8 ಜನ ಸದಸ್ಯರನ್ನು ಮಾಡಬೇಕು, ಈ ಥರದ್ದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆಗಿದೆ. ನಿಮಗೆಲ್ಲ ಗೊತ್ತು, KPSCನ ಸಡನ್ ನಾವು ತೆಗಿಯೋಕ್ಕಾಗೋದಿಲ್ಲ. ಒಂದು ಸಾರಿ ಅವ್ರನ್ನ ಸೆಲೆಕ್ಷನ್ ಮಾಡಿ ಆಯಿತು ಅಂದರೆ 6 ವರ್ಷ ಅವ್ರು ಯಾವುದೇ ಕಾರಣಕ್ಕೂ ಕೂಡ ತೆಗಿಲಿಕ್ಕೆ ಬರೋದಿಲ್ಲ. ಅವೆಲ್ಲ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದ್ರ ಪ್ರಕಾರನೇ ಮಾಡಬೇಕಾಗಿದೆ. ಅದನ್ನು ರಿಫಾರ್ಮ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಅದಕ್ಕೆ ಎಲ್ಲ ಇದನ್ನು ತೊಗೊಂಡಿದೆ. ಸೊ ಹಾಗಂತ ನೀಟ್ ಸರಿ ಮಾಡಬಾರ್ದು ಅಥವಾ ನಾವು ತಪ್ಪು ಮಾಡ್ತಾ ಇದ್ದೀವಿ ಇನ್ಯಾವುದೋ ಇದು ಮಾಡಬಾರ್ದು ಅಂತಲ್ಲ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸಂಸ್ಥೆಗಳು ಸರಿ ಹೋಗಬೇಕು, ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಸಂಸ್ಥೆಗಳು ಸರಿ ಹೋಗಬೇಕು. ನಾವು ನೀಟು ಈ ಥರದ್ದು ಪ್ರಾಬ್ಲಮ್ ಗೊತ್ತಾದ ತಕ್ಷಣ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಇದರ ಬಗ್ಗೆ ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಇದು ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾರ್ಲಿಮೆಂಟಲ್ಲೂ ಕೂಡ ಇದನ್ನು ರೈಸ್ ಮಾಡಬೇಕು ಅಂತ ಆಗಲಿ ಡಿಸೈಡ್ ಆಗಿದೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ಇದಕ್ಕೊಂದು ವ್ಯವಸ್ಥೆ ಸರಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ 25ನೇ ತಾರೀಕು ಇಡೀ ದೇಶದಲ್ಲಿ ಆಂದೋಲನ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ.